ನೀವು ತುಂಬಾ ಮಿಸ್ಟೀರಿಯಸ್ ಆಗಿ ಒಂದು ಆತ್ಮದ ಪ್ರಪಂಚದಲ್ಲಿ ಸಿಗಾಕೋಬಿಡ್ತೀರಾ. ಸುತ್ತಮುತ್ತ ಎಲ್ ನೋಡಿದ್ರು ಬರೀ ಕೆಟ್ಟ ಆತ್ಮಗಳೇ ತುಂಬಿಕೊಂಡಿರ್ತವೆ. ಅಲ್ಲಿಂದ ನಿಮ್ಗೆ ಹೊರಗಡೆ ಬರೋದಕ್ ಆಗ್ತಿರೋದಿಲ್ಲ. ಇಂಥ ಪರಿಸ್ಥಿತಿಲಿ ನೀವ್ ಏನ್ ಮಾಡ್ತೀರಾ ಅಂತ ಒಂದ್ಸಲ ಯೋಚನೆ ಮಾಡಿ. ಯಾಕೆಂದ್ರೆ ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಹಾರರ್ ಮೂವಿನ. ಈ ಮೂವಿ ಹೆಸರು ಇನ್ಸಿಡಿಯಸ್ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ಈ ಆತ್ಮಗಳ ಪ್ರಪಂಚಕ್ಕೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ತೋರಿಸ್ತಾರೆ ಒಂದು ಫ್ಯಾಮಿಲಿ ಅವರು ಹೊಸ ಮನೆಗೆ ಶಿಫ್ಟ್ ಆಗಿರ್ತಾರೆ. ಇವಳ ಹೆಸರು ರಿನಾಯ್ ಅಂತ, ಹಾಗೆ ಅವಳ ಗಂಡನ ಹೆಸರು ಜಾಶ್. ಈಗ ತಾನೇ ಜಸ್ಟ್ ಈ ಮನೆಗೆ ಇವರು ಶಿಫ್ಟ್ ಆಗಿರ್ತಾರೆ. ಆದ್ರಿಂದ ಈ ಮನೆ ಸಾಮಾನುಗಳನ್ನೆಲ್ಲ ಎತ್ತಿಡ್ತಿರ್ಬೇಕಾದ್ರೆ ಇವರ ಫೋಟೋ ಆಲ್ಬಮ್ ಇವಳಿಗೆ ಸಿಗುತ್ತೆ. ಅದಕ್ಕೆ ಇವಳು ಅದನ್ನ ನೋಡ್ತಿರ್ತಾಳೆ. ಅದೇ ಸಮಯಕ್ಕೆ ಇವಳ ಮೊದಲನೇ ಮಗ ಡಾಲ್ಟನ್ ಅಲ್ಲಿಗೆ ಬರ್ತಾನೆ. ಹೀಗೆ ಇವರಿಬ್ರು ಆ ಫೋಟೋ ಆಲ್ಬಮ್ ಅನ್ನ ನೋಡ್ತಿರ್ಬೇಕಾದ್ರೆ ಇವರಿಂದಾನೇ ನಮ್ಗೆ ಗೊತ್ತಾಗುತ್ತೆ ಜಾಶ್ ನ ಸಣ್ಣ ವಯಸ್ಸಿನ ಒಂದು ಫೋಟೋ ಕೂಡ ಇಲ್ಲ ಅಂತ. ಅದಕ್ಕೆ ಒಂದು ಕಾರಣ ಕೂಡ ಇದೆ, ಅದೇನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಜಾಶ್ ಹಾಗೆ ರಿನಾಯ್ನ ಎರಡನೇ ಮಗನನ್ನು ಕೂಡ ತೋರಿಸ್ತಾರೆ. ಇವನ ಹೆಸರು ಫಾಸ್ಟರ್ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಜಾಶ್ ಒಂದು ಸ್ಕೂಲ್ ನಲ್ಲಿ ಲೆಕ್ಚರರ್ ಆಗಿರ್ತಾನೆ. ಅದಕ್ಕೆ ಇವನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಇವರಿಗೆ ಮೂರನೇ ಮಗು ಇರೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಜಾಶ್ ಹಾಗೆ ಇಬ್ರು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮೂರನೇ ಮಗು ಆಗಿರೋಂತ ಕೇಲಿನ ನೋಡ್ಕೊಳ್ಳೋದೇ ರಿನಾಯ್ಗೆ ಕೆಲಸ. ಹೀಗೆ ಇವಳು ಮಗುನ ಮಲಗಿಸ್ಬಿಟ್ಟು ಹೊರಗಡೆ ಬಂದ್ರೆ ಒಂದು ಡೋರ್ ನ ಹಿಂದೆ ತುಂಬಾ ವಿಚಿತ್ರವಾಗಿ ಶಬ್ದ ಬರ್ತಿರುತ್ತೆ. ಅದಕ್ಕೆ ಏನಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಇವಳು ಒಳಗಡೆ ಬಂದಾಗ ಮೇಲ್ಗಡೆ ಇರುವಂತ ಒಂದು ಸ್ಟೋರ್ ರೂಮ್ ಗೆ ಬಂದು ತಲುಪ್ತಾಳೆ. ಈ ಮನೆಯಲ್ಲಿ ಮೊದಲು ಇದ್ದಂತ ಜನರು ತುಂಬಾ ವಸ್ತುಗಳನ್ನ ಇಲ್ಲೇ ಬಿಟ್ಟು ಹೊರಟೋಗಿರ್ತಾರೆ. ನಂತರ ರಾತ್ರಿ ಆಗ್ತಿದ್ದಂಗೆನೆ ಸ್ಕೂಲ್ ನಲ್ಲಿರುವಂತ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಜಾಶ್ ಮನೆಗ್ ಬರ್ತಾನೆ. ಇವರೆಲ್ಲರೂ ಡಿನ್ನರ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಿರ್ತಾರೆ. ಆದ್ರೆ ಈ ಕಡೆ ಡಾಲ್ಟನ್ ಆಟ ಆಡ್ತಿರ್ಬೇಕಾದ್ರೆ ಸ್ಟೋರ್ ರೂಮ್ ನ ಬಾಗ್ಲು ಅದಾಗದೆ ಓಪನ್ ಆಗುತ್ತೆ. ಅದಕ್ಕೆ ಇವನು ಏನಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಆ ಸ್ಟೋರ್ ರೂಮ್ ನ ಒಳಗಡೆ ಬರ್ತಾನೆ. ಇಲ್ಲಿ ತುಂಬಾ ಕತ್ಲಿದೆ ಅಂತ ಲೈಟ್ ಆನ್ ಮಾಡೋದಕ್ಕೆ ಏಣಿನ ಹತ್ತುತ್ತಾನೆ. ಆದ್ರೆ ಅದು ಮುರಿದೋಗಿ ಇವನು ಕೆಳಗಡೆ ಬಿದ್ದೋಗ್ತಾನೆ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ಇವನಿಗೆ ಏನೋ ವಿಚಿತ್ರವಾಗಿ ಕಾಣಿಸುತ್ತೆ. ಆದ್ರಿಂದ ತುಂಬಾ ಜೋರಾಗಿ ಕೂಕೋಬಿಡ್ತಾನೆ. ಆದ್ರಿಂದ ಜಾಶ್ ಹಾಗೆ ರಿನಾಯ್ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಇವನಿಗೆ ಇಲ್ಲಿ ಏನ್ ಕಾಣಿಸ್ತು ಅಂತ ಇವನು ಹೇಳೋದಕ್ಕೆ ಹೋಗೋದಿಲ್ಲ. ಇವರು ಕೂಡ ಏಣಿಯಿಂದ ಬಿದ್ದು ಕಿರ್ಸ್ಕೊಂಡಿರ್ಬೇಕು ಅಂತ ಹೇಳಿ ಇವನನ್ನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾರೆ. ಇನ್ನೊಂದ್ಸಲ ಅಲ್ಲಿಗೆ ಒಬ್ಬೊಬ್ನೆ ಹೋಗ್ಬೇಡ ಅಂತ ಹೇಳಿ ಇವನನ್ನ ಮಲ್ಗಿಸಿ ಇವರಿಬ್ರು ಕೂಡ ಮಲ್ಗೋದಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗೋಗಿರುತ್ತೆ. ಎಲ್ಲರೂ ಗಾರ್ಡನ್ ಇದ್ರಲ್ಲಿ ಇರ್ಬೇಕಾದ್ರೆ ಡಾಲ್ಟನ್ ರೂಮ್ ನಲ್ಲಿರುವಂತ ಕಿಟಕಿನ ನಮ್ಗೆ ತೋರಿಸ್ತಾರೆ. ಮಾರನೇ ದಿನ ಡಾಲ್ಟನ್ ನ ಎದ್ದೋಳ್ಸೋದಕ್ಕೆ ಅಂತ ಜಾಶ್ ಬಂದು ಅವನನ್ನ ಎದ್ದೋಳ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಏನೇ ಮಾಡಿದ್ರು ಅವನು ಎದ್ದೋಳೋದೇ ಇಲ್ಲ. ಆದ್ರಿಂದ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವರು ಹೇಳ್ತಾರೆ, ಇದುವರೆಗೂ ನಾನು ಈ ತರ ಕೇಸ್ನೇ ನೋಡಿಲ್ಲ. ಡಾಲ್ಟನ್ ನ ಬಾಡಿ ಎಲ್ಲಾ ತರದಲ್ಲೂ ಸರಿಯಾಗಿ ಕೆಲಸ ಮಾಡ್ತಿದೆ, ಆದ್ರೆ ಅವನಿಗೆ ಪ್ರಜ್ಞೆ ಬರ್ತಿಲ್ಲ. ಒಂದ್ ರೀತಿ ಈಗ ಅವನು ಕೋಮಾದಲ್ಲಿ ಇದ್ದಾನೆ ಅಂತ. ಇದರಿಂದ ಇವರಿಬ್ರಿಗೂ ತುಂಬಾನೇ ಶಾಕ್ ಆಗೋಗುತ್ತೆ. ಇದ್ದಕ್ಕಿದ್ದಂಗೆನೆ ಏನಾಯ್ತು ಅಂತಾನೆ ಇವ್ರಿಗೆ ಅರ್ಥ ಆಗೋದಿಲ್ಲ. ನಂತರ ಸೀನ್ 3 ತಿಂಗಳ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಆದ್ರೆ ಡಾಲ್ಟನ್ ಮಾತ್ರ ಇನ್ನೂ ಕೋಮಾದಿಂದ ಹೊರಗಡೆ ಬಂದಿರೋದಿಲ್ಲ. ಇದರಿಂದ ರಿನಾಯ್ಗಂತೂ ತುಂಬಾನೇ ಬೇಜಾರಾಗೋಗಿರುತ್ತೆ. ಹೀಗೆ ಇವಳು ಇದೇ ಬೇಜಾರ್ನಲ್ಲಿ ಪಿಯಾನೋನ ಪ್ಲೇ ಮಾಡ್ತಿರ್ಬೇಕಾದ್ರೆ ಇವಳ ಮೂರನೇ ಮಗು ಇರುವಂತ ರೂಮ್ ನಿಂದ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳು ಬರ್ತಿರ್ತವೆ. ತುಂಬಾ ಜನ ಭಯಂಕರವಾಗಿ ಮಾತಾಡ್ತಿರೋ ರೀತಿ. ಆದ್ರಿಂದ ಇವಳು ಮಗು ಇರುವಂತ ರೂಮ್ಗೆ ಬಂದು ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಎಷ್ಟೇ ಹುಡುಕಿದ್ರು ಕೂಡ ಯಾರು ಕಾಣಿಸೋದಿಲ್ಲ. ನಂತರ ರಾತ್ರಿ ಇವಳು ಎರಡನೇ ಮಗ ಆಗಿರುವಂತ ಫಾಸ್ಟರ್ ಹತ್ರ ಬಂದಾಗ ಅವನು ತುಂಬಾ ಹೆದರ್ಕೊಂಡು ಹೇಳ್ತಾನೆ, ನನಗೆ ಈ ರೂಮ್ ನಲ್ಲಿ ಇರೋದಕ್ಕಾಗ್ತಿಲ್ಲ, ಬೇರೆ ರೂಮ್ ಅನ್ನ ಕೊಡಿ ಅಂತ. ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಕೋಮಾದಲ್ಲಿರುವಂತ ಡಾಲ್ಟನ್ ರಾತ್ರಿ ಆಗ್ತಿದ್ದಂಗೆನೆ ಎದ್ದು ಓಡಾಡೋದಕ್ಕೆ ಶುರು ಮಾಡ್ತಾನೆ ಅಂತ. ಇದನ್ನೆಲ್ಲ ಹೇಗ್ ನಂಬೋದು ಅಂತ ರಿನಾಯ್ಗಂತೂ ಅರ್ಥನೇ ಆಗೋದಿಲ್ಲ. ನಂತರ ನಮ್ಗೆ ಗೊತ್ತಾಗುತ್ತೆ ಫಾಸ್ಟರ್ ನ ರೂಮ್ ನ ಮುಂದೆನೆ ಡಾಲ್ಟನ್ ನ ರೂಮ್ ಕೂಡ ಇರೋದು. ಡಾಲ್ಟನ್ ನ ರೂಮ್ ನಿಂದ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಬರ್ತಿರೋದ್ರಿಂದ ತುಂಬಾ ಹೆದರ್ಕೊಂಡು ಇವನು ಬಾಗ್ಲನ್ನ ಹಾಕೋಬಿಡ್ತಾನೆ. ಇವರಿಬ್ರು ಮಲ್ಕೊಳ್ಳೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಯಾರೋ ಇವ್ರ ಮನೆ ಬಾಗ್ಲನ್ನ ತಟ್ತಾರೆ. ಆದ್ರಿಂದ ಇವನು ಹೋಗ್ತಾನೆ ಇಷ್ಟೊತ್ತಲ್ಲಿ ಯಾರಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ. ಚೆಕ್ ಮಾಡಿ ನೋಡಿದ್ರೆ ಹೊರಗಡೆ ಬಾಗ್ಲ ಹತ್ರ ಯಾರು ಇರೋದಿಲ್ಲ. ಅದಕ್ಕೆ ಇವನು ಡೋರ್ ಅನ್ನ ಲಾಕ್ ಮಾಡಿ ಅಲಾರಂ ಅನ್ನ ಆನ್ ಮಾಡ್ತಾನೆ. ಈ ಕಡೆ ರಿನಾಯ್ ಕೇಲಿ ರೂಮ್ ಹತ್ರ ಬಂದು ನೋಡಿದ್ರೆ ಆ ಮಗು ಹಿಂದೆ ಯಾರೋ ಒಬ್ಬ ವಿಚಿತ್ರವಾಗಿ ನಿಂತಿರ್ತಾನೆ. ಇದರಿಂದ ಇವಳು ತುಂಬಾ ಹೆದರ್ಕೊಳ್ತಿರ್ಬೇಕಾದ್ರೆ ಜಾಶ್ ಕೂಡ ಅಲ್ಲಿ ಬಂದು ಹುಡುಕಾಡ್ತಾನೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಇದರಿಂದ ಒಳಗಡೆನೆ ಇವರಿಗೆ ಭಯ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಡೋರ್ ನ ಅಲಾರಂ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಇವನು ಕೆಳಗಡೆ ಬಂದು ನೋಡಿದ್ರೆ ಇವನು ಲಾಕ್ ಮಾಡಿದಂತ ಡೋರ್ ಅನ್ನ ಯಾರೋ ಓಪನ್ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಒಂದು ಕಬ್ಣದ ತುಂಡನ ತಗೊಂಡು ಮನೆನೆಲ್ಲ ಹುಡುಕಾಡೋದಕ್ಕೆ ಶುರು ಮಾಡ್ತಾನೆ. ಮನೆ
ಒಳಗಡೆ ಯಾರಾದ್ರೂ ನುಗ್ಗಿದಾರ ಅಂತ. ಆದ್ರೆ ಎಷ್ಟೇ ಹುಡುಕಿದ್ರು ಯಾರು ಕೂಡ ಸಿಗೋದಿಲ್ಲ. ಇದರಿಂದ ಇವನು ಮತ್ತೊಂದ್ಸಲ ಡೋರ್ ಅನ್ನ ಲಾಕ್ ಮಾಡ್ತಾನೆ. ಮಾರನೇ ದಿನ ಇವನು ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ರಿನಾಯ್ಗೆ ಕಾಲ್ ಮಾಡಿ ಹೇಳ್ತಾನೆ, ನನ್ಗೆ ಸ್ಕೂಲ್ ನಲ್ಲಿ ಇವತ್ತು ತುಂಬಾ ಕೆಲಸ ಇದೆ, ಲೇಟ್ ಆಗಿ ಬರ್ತೀನಿ ಅಂತ. ಹಾಗೆ ಇವನಿಗೆ ಟೆನ್ಷನ್ ಜಾಸ್ತಿ ಆಗಿ ತುಂಬಾ ವಿಚಿತ್ರವಾಗಿರುವಂತ ವಿಷನ್ಸ್ ಗಳೆಲ್ಲ ಬರ್ತಿರ್ತವೆ. ಈ ಕಡೆ ಡಾಕ್ಟರ್ಸ್ ಗಳು ಡಾಲ್ಟನ್ ಗೆ ಎಷ್ಟೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ರು ಕೂಡ ಅದಕ್ಕೆ ಅವನು ರೆಸ್ಪಾನ್ಸ್ ಮಾಡ್ತಿರೋದಿಲ್ಲ. ಇದರಿಂದ ರಿನಾಯ್ ತುಂಬಾ ಬೇಜಾರ್ ಮಾಡ್ಕೊಂಡೆ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ನೋಡಿದಾಗ ಅಲ್ಲಿ ರಕ್ತದಿಂದ ತುಂಬಿರುವಂತ ಕೈ ಗುರ್ತಿರುತ್ತೆ. ಈ ಕಡೆ ಜಾರ್ಜ್ ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ರಿನಾಯ್ ಕಾಲ್ ಮಾಡಿ ಹೇಳ್ತಾಳೆ, ಬೇಗ ಮನೆಗ್ ಬಾ ಅಂತ. ಇವನು ಕೂಡ ಸರಿ ಅಂತ ಹೇಳಿ ಮನೆಗ್ ಬಂದಾಗ ಮನೆಯಲ್ಲಿ ನಡೀತಿರುವಂತ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಗಳ ಬಗ್ಗೆ ಇವನಿಗೆ ಹೇಳ್ತಾಳೆ. ಆದ್ರೆ ಎಷ್ಟೇ ಹೇಳಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರು ಕೂಡ ಈ ದೇವಭೂತಗಳ ಮೇಲೆ ಜಾರ್ಜ್ಗೆ ನಂಬಿಕೆನೇ ಇರೋದಿಲ್ಲ. ಅದಕ್ಕೆ ಅವಳು ರಕ್ತದ ಗುರ್ತಿರುವಂತ ಬೆಡ್ಶೀಟ್ ಅನ್ನ ಕೊಡ್ತಾಳೆ. ನಂತರ ರಾತ್ರಿ ಜಾರ್ಜ್ ಹಾಲ್ ನಲ್ಲಿ ಮಲಗಿರ್ತಾನೆ. ಆಗ ಒಂದು ಕೆಟ್ಟ ಕನ್ಸಿಂದ ರಿನಾಯ್ಗೆ ಎಚ್ಚರ ಆಗುತ್ತೆ. ಇದರಿಂದ ಇವಳು ಸುಧಾರಿಸ್ಕೊಳ್ತಿರ್ಬೇಕಾದ್ರೇನೆ ಕಿಟಕಿ ಹತ್ರ ಯಾರು ಓಡಾಡ್ತಿರ್ತಾರೆ. ನೋಡ್ತಿದ್ದಂಗೆನೆ ಆ ವ್ಯಕ್ತಿ ಒಳಗಡೆ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ನೋಡ್ತಾನೆ. ಆಗ ಜಾರ್ಜ್ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದಾಗ ಯಾರೋ ಒಬ್ಬ ನನ್ನ ಸಾಯಿಸೋದಕ್ಕೆ ಬಂದಿದ್ದ, ಇನ್ಮೇಲೆ ನನ್ಗೆ ಮನೇಲಿ ಇರೋದಕ್ಕೆ ಆಗೋದಿಲ್ಲ, ಬೇರೆ ಕಡೆಗೆ ಹೋಗೋಣ ಅಂತ ಹೇಳ್ತಾಳೆ. ನಂತರ ನಮ್ಗೆ ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ. ಜಾರ್ಜ್ ಹಾಗೆ ಅವನ ಫ್ಯಾಮಿಲಿ ಅವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ಬಂದಿರ್ತಾರೆ. ಇಲ್ಲ ನಮ್ಗೆ ಜಾರ್ಜ್ ನ ತಾಯಿ ಲೊರೆನ್ ನ ಕೂಡ ತೋರಿಸ್ತಾರೆ. ಇವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಆಗ ಇವಳು ನೋಡ್ತಾಳೆ ಜಾರ್ಜ್ ಫ್ಯಾಮಿಲಿ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡಿರ್ತಾನೆ. ಅದನ್ನ ನೋಡಿ ಇವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಇದಕ್ಕೆ ಒಂದು ರೀಸನ್ ಕೂಡ ಇದೆ. ಹಾಗೆ ಇವಳಿಗೆ ಯಾವ್ದೋ ಒಂದು ವಿಷಯ ಗೊತ್ತಿದೆ ಅಂತ ನಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಹೀಗೆ ರಿನಾಯ್ ಕೆಲ್ಸನ ಮಾಡ್ತಾ ಮನೆ ಸಾಮಾನುಗಳನ್ನ ಒಳಗಡೆ ತಂದು ಇಡ್ತಿರ್ಬೇಕಾದ್ರೆ ಕಿಟಕಿಲಿ ನೋಡ್ತಾಳೆ ಯಾವ್ದೋ ಒಬ್ಬ ಹುಡುಗ ಡ್ಯಾನ್ಸ್ ಆಡ್ತಿರ್ತಾನೆ. ಆದ್ರೆ ಸಡನ್ ಆಗಿ ಮಾಯ ಕೂಡ ಆಗೋಗ್ತಾನೆ. ಅದಕ್ಕೆ ಆ ಹುಡುಗ ಯಾರಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಇವಳು ಒಳಗಡೆ ಬರ್ತಾಳೆ. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಹೀಗೆ ಆ ಹುಡುಗನ್ನ ಹುಡುಕ್ತಾ ಒಂದು ರೂಮ್ ನ ಒಳಗಡೆ ಬಂದಾಗ ಈ ಮನೇಲೂ ಕೂಡ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಗಳು ನಡೆಯೋದಕ್ಕೆ ಶುರು ಆಗ್ತವೆ. ಅದೇ ಸಮಯಕ್ಕೆ ಡಾಲ್ಟನ್ ನ ರೂಮ್ ನಿಂದ ಶಬ್ದಗಳು ಬರ್ತಿರ್ತವೆ. ಇದರಿಂದ ಇವಳು ಆ ರೂಮ್ ಗೆ ಬಂದು ನೋಡಿದಾಗ ಒಂದು ಕಬೋರ್ಡ್ ನ ಕೆಳಗಡೆ 2 ಕಾಲುಗಳು ಕಾಣಿಸ್ತಿರ್ತವೆ. ಅದನ್ನ ನೋಡೋದಕ್ಕೆ ಅಂತ ಹೋದಾಗ ಕಬೋರ್ಡ್ ನಿಂದ ಒಬ್ಬ ಹುಡುಗ ಹೊರಗಡೆ ಬಂದು ಅಲ್ಲಿಂದ ಓಡೊಂಟೋಗ್ತಾನೆ. ಅಂದ್ರೆ ಈ ಮನೇಲೂ ಕೂಡ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಗಳು ನಡೆಯೋದಕ್ಕೆ ಶುರು ಆಗಿದಾವೆ ಅಂತ. ಅದಕ್ಕೆ ಒಬ್ಬ ಪ್ರೀಸ್ಟ್ ನ ಕರೆದು ಮನೆನೆಲ್ಲ ಚೆಕ್ ಮಾಡಿಸಿರ್ತಾಳೆ. ನಂತರ ಜಾರ್ಜ್ ಮನೆಗ್ ಬರ್ತಿದ್ದಂಗೆನೆ ಅವನಿಗೆ ಈ ಎಲ್ಲಾ ವಿಷಯಗಳನ್ನ ಹೇಳ್ತಾಳೆ. ಆದ್ರೆ ಅವನ್ ಮಾತ್ರ ಇದ್ಯಾವ್ದನ್ನು ಕೂಡ ನಂಬ್ತಿರೋದಿಲ್ಲ. ಆಗ ಜಾರ್ಜ್ ನ ತಾಯಿ ಲೊರೆನ್ ಹೇಳ್ತಾಳೆ, ಇಲ್ಲ ಅವಳು ಹೇಳ್ತಿರೋದು ನಿಜಾನೇ, ನನಗೂ ಈ ಮನೇಲಿ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಿದೆ. ನೆನ್ನೆ ನನಗೊಂದು ಕನಸು ಬಿತ್ತು. ಆ ಕನ್ಸಲ್ಲಿ ನಾನು ಈ ಮನೇಲಿ ಇದ್ದೆ, ತುಂಬಾ ಕತ್ಲಾಗೋಗಿತ್ತು, ನೀವೆಲ್ರೂ ಮಲ್ಗಿದ್ರಿ. ಆದ್ರಿಂದ ನಾನು ಡಾಲ್ಟನ್ ನ ನೋಡೋದಕ್ಕೆ ಅಂತ ಅವನ ರೂಮ್ಗೆ ಹೋದಾಗ ಅವನ ಜೊತೆ ಅಲ್ಲಿ ಮತ್ತೊಬ್ರು ಕೂಡ ಇದ್ರು. ನೀನ್ ಯಾರು ಅಂತ ನಾನು ಅದನ್ನ ಕೇಳಿದಾಗ ಅದು ಹೇಳ್ತು ನಾನೊಬ್ಬ ವಿಸಿಟರ್ ಅಂತ. ನಿನ್ಗೆ ಏನ್ ಬೇಕು ಅಂತ ಕೇಳಿದಾಗ ನನ್ಗೆ ಡಾಲ್ಟನ್ ಬೇಕು ಅಂತ ಅದು ಕೇಳ್ತು ಅಂತ. ಅದೇ ಸಮಯಕ್ಕೆ ನೋಡ್ತಾಳೆ ಇವಳು ಹೇಳ್ತಿರೋಂತ ಆ ಡಿಮನ್ ಜಾರ್ಜ್ ನ ಹಿಂದೆನೆ ಇರುತ್ತೆ. ಅದೇ ಸಮಯಕ್ಕೆ ಡಾಲ್ಟನ್ ನ ರೂಮ್ ಇಂದ ತುಂಬಾ ಶಬ್ದಗಳೆಲ್ಲ ಬರ್ತವೆ. ಆದ್ರಿಂದ ಏನಿರ್ಬೋದು ಅಂತ ಇವರು ಬಂದು ನೋಡಿದ್ರೆ ಇಡೀ ರೂಮೇ ನಾಶ ಆಗೋಗಿರುತ್ತೆ. ಹಾಗೆ ಡಾಲ್ಟನ್ ಕೂಡ ಕೆಳಗಡೆ ಬಿದ್ದಿರ್ತಾನೆ. ಇದನ್ನೆಲ್ಲ ನೋಡಿ ಇವ್ರಿಗೆ ತುಂಬಾನೇ ಶಾಕ್ ಆಗೋಗಿರುತ್ತೆ. ಆಗ ಇವಳು ಹೇಳ್ತಾಳೆ ಇದಕ್ಕೆಲ್ಲ ಹೆಲ್ಪ್ ಮಾಡೋದಕ್ಕೆ ನನಗೊಬ್ರು ಗೊತ್ತು ಅಂತ. ಅದೇ ದಿನ ರಾತ್ರಿ ಸ್ಪೆಕ್ಸ್ ಹಾಗೆ ಟಕ್ಕರ್ ಅನ್ನೋ ಇಬ್ರು ವ್ಯಕ್ತಿಗಳು ಬರ್ತಾರೆ. ಎಲಿಸ್ ಅನ್ನೋ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಇರ್ತಾರೆ. ಅವರಿಬ್ಬರ ಅಸಿಸ್ಟೆಂಟ್ ಇವರಿಬ್ಬರನ್ನ ಒಂದು ದಿನ ಮುಂಚೆನೆ ಕಳಿಸಿರ್ತಾರೆ. ಇವರು ಕೂಡ ಗೋಸ್ಟ್ ಡಿಟೆಕ್ಟರ್ ಮಷಿನ್ ಗಳನ್ನ ತಗೊಂಡು ಈ ಮನೆನೆಲ್ಲ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಈ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಹೀಗೆ ಇವರು ಚೆಕ್ ಮಾಡ್ತಾ ಟಕ್ಕರ್ ಒಂದು ಜಾಗಕ್ಕೆ ಬಂದು ಫೋಟೋನ ತೆಗೆದಾಗ 2 ಆತ್ಮಗಳು ಇವನಿಗೆ ಕಾಣಿಸ್ತವೆ. ಅದಕ್ಕೆ ಮಾರನೇ ದಿನನೇ ಎಲಿಸ್ ನ ಇವರು ಕರೆಸ್ತಾರೆ. ಇಲ್ಲಿ ಎಲಿಸ್ ಜಾರ್ಜ್ ನ ಮೊದ್ಲೇ ಮೀಟ್ ಮಾಡಿರ್ತಾಳೆ. ಆದ್ರೆ ಜಾರ್ಜ್ ಮಾತ್ರ ಇದು ನೆನ್ಪಿರೋದಿಲ್ಲ. ಇವರಿಬ್ರು ಹೇಗ್ ಮೀಟ್ ಮಾಡಿದ್ರು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಎಲಿಸ್ ಗೆ ಒಂದು ಎಬಿಲಿಟಿ ಇರುತ್ತೆ. ಇವಳು ಬರೀ ಕಣ್ಣಿಂದಾನೇ ಆತ್ಮಗಳನ್ನ ನೋಡ್ಬೋದು, ಹಾಗೆ ಅವುಗಳ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂತರ ಇವಳು ಡಾಲ್ಟನ್ ನ ನೋಡೋದಕ್ಕೆ ಅಂತ ಅವನ ರೂಮ್ ಗೆ ಬಂದಾಗ ಮೇಲೆ ಇವಳಿಗೆ ಏನೋ ಕಾಣಿಸುತ್ತೆ. ಆದ್ರಿಂದ ಸ್ಪೆಕ್ಸ್ ಗೆ ಡ್ರಾಯಿಂಗ್ ಮಾಡೋದಕ್ಕೆ ಅಂತ ಹೇಳಿ ಇವಳು ಡೀಟೇಲ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇವಳಿಗೆ ಏನ್ ಕಾಣಿಸ್ತಿದೆ ಅಂತ. ಎಲಿಸ್ ಹೇಳ್ದಂಗೆ ಸ್ಪೆಕ್ಸ್ ಕೂಡ ಡ್ರಾಯಿಂಗ್ ಮಾಡ್ತಾ ಹೋಗ್ತಾನೆ. ಇವರು ಏನ್ ಮಾಡ್ತಿರ್ಬೋದು ಅಂತ ರಿನಾಯ್ ಅದನ್ನ ಕಿತ್ಕೊಂಡು ನೋಡಿದಾಗ ರೆಡ್ ಫೇಸ್ ಡಿಮನ್ ಚಿತ್ರನ ಬಿಡಿಸಿರ್ತಾರೆ. ಆಗ್ಲೇ ಲೊರೆನ್ ಗೆ ಒಂದು ಡಿಮನ್ ಕಾಣಿಸ್ತಲ್ಲ, ಅದ್ರ ಚಿತ್ರನೇ ಇವರು ಬಿಡಿಸಿರೋದು. ಆ ಡಿಮನ್ ಎಲಿಸ್ ಗೆ ಬಿಟ್ರೆ ಮತ್ತೆ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಯಾಕೆಂತಂದ್ರೆ ಆ ಪವರ್ ಇರೋದು ಎಲಿಸ್ ಮಾತ್ರ. ನಂತರ ಇವಳು ಜಾರ್ಜ್ ಹಾಗೆ ರಿನಾಯ್ಗೆ ಹೇಳ್ತಾ ಹೋಗ್ತಾಳೆ ಡಾಲ್ಟನ್ ಗೆ ನಿಜವಾಗ್ಲೂ ಏನಾಗಿದೆ ಅಂತ. ಡಾಲ್ಟನ್ ಯಾವುದೇ ತರದ ಕೋಮಾಗೆ ಹೋಗಿಲ್ಲ, ಅವನ ಫಿಸಿಕಲ್ ಬಾಡಿ ಇಲ್ಲೇ ಇದೆ, ಆದ್ರೆ ಅವನ ಆತ್ಮ ಇಲ್ಲಿಲ್ಲ. ನೀವು ನಿಮ್ಮ ಮನೆನ ಚೇಂಜ್ ಮಾಡಿದ್ರು ಕೂಡ ಯಾಕೆ ಇಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಿದೆ ಅಂತಂದ್ರೆ ಹಾಂಟೆಡ್ ಆಗಿದ್ದು ಆ ಮನೆ ಅಲ್ಲ, ನಿಮ್ಮ ಮಗ. ಇದನ್ನ ಕೇಳಿ ಇವರು ಕನ್ಫ್ಯೂಸ್ ಆಗ್ತಿರ್ಬೇಕಾದ್ರೇನೆ ಹೇಳ್ತಾಳೆ ಡಾಲ್ಟನ್ ಗೆ ಒಂದು ಶಕ್ತಿ ಇದೆ. ಅವನು ಅವನ ಬಾಡಿನ ಬಿಟ್ಟು ಆತ್ಮದ ಮೂಲಕ ಎಲ್ಲೂ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು. ಈ ತರ ಇವನು ಚಿಕ್ಕ ವಯಸ್ಸಿಂದನೂ ಟ್ರಾವೆಲ್ ಮಾಡ್ತಿದ್ದಾನೆ. ಈ ರೀತಿ ಬಾಡಿನ ಬಿಟ್ಟು ಆತ್ಮದ ಮೂಲಕ ಟ್ರಾವೆಲ್ ಮಾಡೋದನ್ನ
ಕನ್ಸು ಅಂತ ಅನ್ಕೊಂಡು ಅವನ ಫಿಸಿಕಲ್ ಬಾಡಿನ ಬಿಟ್ಟು ತುಂಬಾ ದೂರ ಹೋಗಿ ಕಳೆದೋಗಿದ್ದಾನೆ ಅಂತ ಅಂದಾಗ ಎಲ್ಲಿ ಕಳೆದೋಗಿದ್ದಾನೆ ಅಂತ ಇವರು ಕೇಳ್ತಾರೆ. ಆಗ ಎಲಿಸ್ ಕೂಡ ಹೇಳ್ತಾಳೆ ಅದೊಂದು ಕತ್ತಲೆಯ ಪ್ರಪಂಚ, ಅಲ್ಲಿ ವಾಸ ಮಾಡೋದು ಬರೀ ಆತ್ಮಗಳು ಹಾಗೆ ಡೀಮನ್ಸ್ ಗಳು ಮಾತ್ರ. ಆ ಕೆಟ್ಟ ಆತ್ಮಗಳಿಗೆಲ್ಲ ಗೊತ್ತಾಗೋಗಿದೆ ಡಾಲ್ಟನ್ ಅವನ ಫಿಸಿಕಲ್ ಬಾಡಿನ ಬಿಟ್ಟು ತುಂಬಾ ದೂರ ಹೊರಟೋಗಿದ್ದಾನೆ ಅಂತ. ಆದ್ರಿಂದ ಅವುಗಳು ಡಾಲ್ಟನ್ ಬಾಡಿನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ನೋಡ್ತಿದಾವೆ, ಮತ್ತೊಂದ್ಸಲ ಜೀವಂತಗೊಳ್ಳೋದಕ್ಕೆ ಅಂತ. ಆ ರೀತಿ ಡಾಲ್ಟನ್ ನ ಬಾಡಿಯ ಸುತ್ತಮುತ್ತ ಓಡಾಡ್ತಿರುವಂತ ಆತ್ಮಗಳೇ ನಿಮ್ಗೆ ಕಾಣಿಸ್ತಿರೋದು. ಆದ್ರೆ ಡಾಲ್ಟನ್ ನ ಬಾಡಿನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ತುಂಬಾ ಹತ್ರ ಇರುವಂತ ಡೀಮನ್ ಅಂದ್ರೆ ಅದು ರೆಡ್ ಫೇಸ್ ಡೀಮನ್. ಅದು ಡಾಲ್ಟನ್ ನ ಬಾಡಿನ ತನ್ನ ವಶಕ್ಕೆ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಅವನನ್ನ ಆ ಡೈಮೆನ್ಷನ್ ಇಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ. ಆದ್ರೆ ಜಾಶ್ ಮಾತ್ರ ಇದನ್ನೆಲ್ಲ ನಂಬೋದಕ್ ಹೋಗೋದಿಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಿರ್ತಾನೆ. ನಿನ್ ಸಮಾಧಾನಕ್ಕೋಸ್ಕರ ಅಷ್ಟೇ ಇವರನ್ನ ಕರ್ಸಿದ್ದು, ಆದ್ರೆ ಈಗ ಏನೇನು ಹೇಳಿ ನಮ್ ತಲೆ ಕೆಡ್ಸಿದ್ದಾರೆ ಅಂತ ರಿನಾಯ್ಗೆ ಹೇಳ್ತಾನೆ. ಇದರಿಂದ ಇವರಿಬ್ಬರ ಮಧ್ಯೆ ಜಗಳ ಕೂಡ ಆಗೋಗುತ್ತೆ. ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ಜಾಶ್ ಎಲಿಸ್ ಆಗಿ ಅವಳ ಟೀಮ್ ನವರನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಏನ್ ಮಾಡುದು ಅಂತ ಇವನಿಗೆ ಗೊತ್ತಾಗದೆ ಡಾಲ್ಟನ್ ನ ರೂಮ್ ನ ಒಳಗಡೆ ಬಂದಾಗ ಅಲ್ಲಿ ಇವನು ನೋಡ್ತಾನೆ ಎಲಿಸ್ ನ ಟೀಮ್ ನವರು ಬಿಡಿಸಿದ್ರಲ್ಲ ರೆಡ್ ಫೇಸ್ ಡೀಮನ್ ನ, ಅದೇ ತರದ ಡೀಮನ್ ನ ಡಾಲ್ಟನ್ ತುಂಬಾ ಹಿಂದೆನೆ ಬಿಡಿಸಿರ್ತಾನೆ. ಆದ್ರೆ ಅದ್ರ ಅರ್ಥ ಈಗ ಇವನಿಗೆ ಗೊತ್ತಾಗ್ತಿರುತ್ತೆ. ಇದನ್ನೆಲ್ಲ ನೋಡಿ ಇವನಿಗೂ ಕೂಡ ಸ್ವಲ್ಪ ನಂಬಿಕೆ ಬಂದು ಎಲಿಸ್ ಆಗಿ ಅವನ ಟೀಮ್ ನವರಿಗೆ ಒಂದು ಚಾನ್ಸ್ ಅನ್ನ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದೇ ರಾತ್ರಿ ಇವರಿಬ್ರು ಎಲಿಸ್ ಆಗಿ ಅವರ ಟೀಮ್ ಅವರನ್ನ ಮತ್ತೆ ಕರೆಸ್ತಾರೆ. ಸರಿ ಅಂತ ಹೇಳಿ ಇವರು ಕೂಡ ಎಲ್ಲಾ ಡಿವೈಸ್ ಗಳನ್ನ ರೆಡಿ ಮಾಡ್ಕೋತಿರ್ತಾರೆ ಕತ್ತಲೆಯ ಪ್ರಪಂಚದಲ್ಲಿ ಸಿಗಾಕೊಂಡಿರುವಂತ ಡಾಲ್ಟನ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಹಾಗೆ ಎಲಿಸ್ ಜಾಶ್ ಹಾಗೆ ರಿನಾಯ್ಗೆ ಹೇಳ್ತಿರ್ತಾಳೆ, ನಾನು ಆ ಕತ್ತಲೆಯ ಪ್ರಪಂಚನ ಕಾಂಟ್ಯಾಕ್ಟ್ ಮಾಡಿದಾಗ ನನ್ನ ಮಾತುಗಳು ನಿಮ್ಗೆ ಕೇಳಿಸೋದಿಲ್ಲ, ತುಂಬಾ ನಿಧಾನವಾಗಿ ಮಾತಾಡ್ತಿರ್ತೀನಿ, ಆದ್ರೆ ನಾನ್ ಮಾತಾಡೋದ್ನೆಲ್ಲ ಸ್ಪೆಕ್ಸ್ ನಿಮ್ಗೆ ರಿಪೀಟ್ ಮಾಡಿ ಹೇಳ್ತಾನೆ ಅಂತ. ನಂತರ ಇವರು ಲೈಟ್ ಅನ್ನ ಆಫ್ ಮಾಡಿ ಒಂದು ಡಿವೈಸ್ ಅನ್ನ ಎಲಿಸ್ಗೆ ಹಾಕ್ತಾರೆ. ಹಾಗೆ ಡಿವೈಸ್ ಗೆ ಒಂದು ಹೆಡ್ಫೋನ್ ಅನ್ನ ಸ್ಪೆಕ್ಸ್ ಕನೆಕ್ಟ್ ಮಾಡ್ಕೋತಾನೆ. ಯಾಕೆಂತಂದ್ರೆ ಎಲಿಸ್ ಹೇಳಿದಂತ ವಿಷಯಗಳನ್ನ ಕೇಳಿಸ್ಕೊಂಡು ಜಾಶ್ ಹಾಗೆ ರಿನಾಯ್ಗೆ ಹೇಳೋದಕ್ಕೆ. ನಂತರ ಎಲಿಸ್ ಆ ಕತ್ತಲೆಯ ಪ್ರಪಂಚನ ಕಾಂಟ್ಯಾಕ್ಟ್ ಮಾಡ್ತಾಳೆ. ಆಗ ಇವರ ಸುತ್ತಮುತ್ತ ಆತ್ಮಗಳು ಓಡಾಡ್ತಿರುವಂತ ಫೀಲ್ ಆಗ್ತಿರುತ್ತೆ. ಕೊನೆಗೂ ಇವರು ಡಾಲ್ಟನ್ ನ ಕಾಂಟ್ಯಾಕ್ಟ್ ಮಾಡೇ ಬಿಡ್ತಾರೆ. ಆಗ ಸ್ಪೆಕ್ಸ್ ಹೇಳ್ತಾನೆ, ಡಾಲ್ಟನ್ ನಾವು ನಿನ್ ಜೊತೆ ಮಾತಾಡ್ಬೇಕು ಅಂತ. ಅವನು ಏನೇನೆಲ್ಲ ಹೇಳ್ತಾನೋ ಅದನ್ನ ಇವನು ಬರ್ಕೋತಿರ್ತಾನೆ. ಆಗ ಡಾಲ್ಟನ್ ಹೇಳ್ತಿರ್ತಾನೆ, ನಾನೊಂದು ಕತ್ತಲೆಯ ಪ್ರಪಂಚದಲ್ಲಿ ಸಿಗಾಕೊಂಡಿದ್ದೀನಿ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ. ಇಲ್ಲಿ ಡಾಲ್ಟನ್ ಹೇಳ್ತಿರೋದು ಬರೀ ಎಲಿಸ್ಗೆ ಮಾತ್ರ ಕೇಳಿಸ್ತಿರುತ್ತೆ. ಎಲಿಸ್ ಅವನು ಹೇಳ್ತಿರೋದನ್ನ ಸ್ಪೆಕ್ಸ್ ಗೆ ಹೇಳ್ತಿರ್ತಾಳೆ. ಹಾಗೆ ಡಾಲ್ಟನ್ ಹೇಳ್ತಾನೆ, ಈ ಪ್ರಪಂಚ ತುಂಬಾ ಕತ್ಲಾಗಿದೆ, ಹೊರಗಡೆ ಬರೋದಕ್ಕೆ ನನ್ಗೆ ಗೊತ್ತಾಗ್ತಿಲ್ಲ ಅಂತ. ಆಗ ಸ್ಪೆಕ್ಸ್ ಹೇಳ್ತಿರ್ತಾನೆ, ನನ್ನ ವಾಯ್ಸ್ ಅನ್ನ ಫಾಲೋ ಮಾಡು, ನಿನ್ಗೆ ದಾರಿ ಸಿಗುತ್ತೆ ಅಂತ. ಆಗ ಆ ಕಡೆಯಿಂದ ಡಾಲ್ಟನ್ ಹೇಳ್ತಾನೆ, ಜೋರಾಗಿ ಮಾತಾಡ್ಬೇಡಿ, ನನ್ನ ವಾಯ್ಸ್ ಅನ್ನ ಅವನು ಕೇಳಿಸ್ಕೊಂಡ್ರೆ ನನಗೆ ಅವನು ತುಂಬಾ ಹೊಡಿತಾನೆ ಅಂತ. ಯಾರ್ ನಿನ್ಗೆ ಹೊಡಿತಾರೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವನ ಮುಖ ಬೆಂಕಿಯ ರೀತಿ ಕೆಂಪುಗಿದೆ ಅಂತ. ಅಂದ್ರೆ ಡಾಲ್ಟನ್ ಹೇಳ್ತಿರೋದು ರೆಡ್ ಫೇಸ್ ಡೀಮನ್ ನ ಬಗ್ಗೆನೆ. ಹಾಗೆ ಅವನು ಕೇಳ್ತಾನೆ, ನೀನು ಅಲ್ಲಿಂದ ಹೊರಗಡೆ ಬರೋದಕ್ಕಾಗುತ್ತಾ ಅಂತ. ಇಲ್ಲ, ಇಲ್ಲಿಂದ ಹೊರಗಡೆ ಬರೋದಕ್ಕೆ ಯಾವುದೇ ತರದ ದಾರಿ ಇಲ್ಲ ಅಂತ ಡಾಲ್ಟನ್ ಹೇಳ್ತಾನೆ. ನನ್ನ ವಾಯ್ಸ್ ಅನ್ನ ಫಾಲೋ ಮಾಡ್ತಿರು, ನಿನ್ಗೆ ದಾರಿ ಸಿಗುತ್ತೆ ಅಂತ ಸ್ಪೆಕ್ಸ್ ಹೇಳ್ತಿರ್ಬೇಕಾದ್ರೆ ಆ ವ್ಯಕ್ತಿ ನಿಮ್ಮ ವಾಯ್ಸ್ ಅನ್ನ ಕೇಳ್ಬಿಟ್ಟ ಅಂತ ಡಾಲ್ಟನ್ ಹೇಳ್ತಾನೆ. ಹಾಗೆ ಅವನು ನನಗೆ ಹೆಲ್ಪ್ ಮಾಡಿ ಅಂತ ತುಂಬಾ ಬೇಡ್ಕೊತಿರ್ತಾನೆ. ಇದಕ್ಕಿದ್ದಂಗೆನೆ ಡಾಲ್ಟನ್ ಇಂದ ಕಾಂಟ್ಯಾಕ್ಟ್ ಕಟ್ ಆಗೋಗುತ್ತೆ. ಆಗ ರೆಡ್ ಫೇಸ್ ಡೀಮನ್ ಕಾಂಟ್ಯಾಕ್ಟ್ ಗೆ ಬಂದು ಇವರೆಲ್ಲಾರನು ಹೆದರಿಸ್ತಾ ಹಾಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಎಲಿಸ್ಗೂ ಕೂಡ ಕತ್ತಲೆಯ ಪ್ರಪಂಚದಿಂದ ಕಾಂಟ್ಯಾಕ್ಟ್ ಕಟ್ ಆಗೋಗುತ್ತೆ. ಅದೇ ಸಮಯಕ್ಕೆ ನೋಡಿದ್ರೆ ಕೋಮಾದಲ್ಲಿದ್ದಂತ ಡಾಲ್ಟನ್ ಬಂದು ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಮನೆಯಲ್ಲಿ ಓಡಾಡ್ತಿರುವಂತ ಆತ್ಮಗಳು ಕೂಡ ಅಲ್ಲಿಗೆ ಬಂದ್ಬಿಡ್ತವೆ. ಒಂದ್ ಆತ್ಮ ಅಂತೂ ರಿನಾಯ್ ಹತ್ರ ಬಂದು ಅವಳನ್ನ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಹೀಗೆ ಇದೆಲ್ಲ ನಡೀತಿರ್ಬೇಕಾದ್ರೆ ಎಲಿಸ್ ಡಾಲ್ಟನ್ ಹತ್ರ ಬಂದು ಅವನನ್ನ ಹಿಡ್ಕೊಂಡು ಇವನ ಬಾಡಿನ ಬಿಟ್ಟು ದೂರ ಹೊಟ್ಟೋಗು ಅಂತ ರೆಡ್ ಫೇಸ್ ಡೀಮನ್ ಗೆ ಹೇಳ್ತಿರ್ತಾಳೆ. ಇದರಿಂದ ಆ ಡೀಮನ್ ಇವನನ್ನ ಬಿಟ್ಬಿಡುತ್ತೆ, ಎಲ್ಲನೂ ಶಾಂತವಾಗುತ್ತೆ. ಹಾಗೆ ಡಾಲ್ಟನ್ ಮತ್ತೊಂದ್ಸಲ ಕೋಮಾಗೆ ಹೊಟ್ಟೋಗ್ತಾನೆ. ಇದನ್ನೆಲ್ಲ ನೋಡಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಭಯ ಆಗೋಗಿರುತ್ತೆ. ನಂತರ ಸ್ಪೆಕ್ಸ್ ಆಗಿ ಟಕ್ಕರ್ ಆ ರೂಮ್ ನಲ್ಲಿ ಕನೆಕ್ಟ್ ಮಾಡಿದಂತ ಕ್ಯಾಮ್ರಾಗಳನ್ನ ಚೆಕ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಡಾಲ್ಟನ್ ನ ಕಂಟ್ರೋಲ್ ಮಾಡ್ತಾ ಎಲ್ಲರ ಮೇಲೆ ಅವನಿಂದ ಅಟ್ಯಾಕ್ ಮಾಡಿಸ್ತಿದ್ದು ರೆಡ್ ಫೇಸ್ ಡೀಮನ್ ಅಂತ. ನಂತರ ಎಲಿಸ್ ಜಾಶ್ ನ ತಾಯಿ ಆಗಿರೋಂತ ಲೊರೆನ್ ನ ಮನೆ ಕರ್ಸಿರ್ತಾಳೆ. ಜಾಶ್ ಆಗಿ ರಿನಾಯ್ಗೆ ಯಾವ್ದೋ ಒಂದು ವಿಷಯನ ಹೇಳೋದಕ್ಕೆ ಅಂತ. ಆಗ ಲೊರೆನ್ ಹೇಳೋದಕ್ಕೆ ಶುರು ಮಾಡ್ತಾಳೆ, ನಾನ್ ಯಾಕೆ ಡಾಲ್ಟನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಎಲಿಸ್ ನ ಕರ್ಸಿದ್ದು ಅಂತಂದ್ರೆ, ನಾನೀಗಾಗ್ಲೇ ಎಲಿಸ್ ನ ತುಂಬಾ ವರ್ಷಗಳ ಮುಂಚೆನೆ ಕರ್ಸಿದ್ದೆ ಜಾಶ್, ಅದು ನಿನಗೋಸ್ಕರ ಅಂತ. ಆಗ ಎಲಿಸ್ ಹೇಳ್ತಾಳೆ, ಡಾಲ್ಟನ್ ಗೆ ಫಿಸಿಕಲ್ ಬಾಡಿನ ಬಿಟ್ಟು ಆತ್ಮದ ಮೂಲಕ ಟ್ರಾವೆಲ್ ಮಾಡುವಂತ ಶಕ್ತಿ ಹಾಗೆ ಬಂದಿಲ್ಲ, ಅದು ನಿನ್ನಿಂದ ಬಂದಿರೋದು ಅಂತ. ಇದನ್ನ ಕೇಳಿ ಇವರಿಬ್ರಿಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಆಗ ಲೊರೆನ್ ಹೇಳ್ತಾ ಹೋಗ್ತಾಳೆ, ನಿನ್ಗೆ 8 ವರ್ಷ ಇರಬೇಕಾದ್ರೆ ನೀನು ನನ್ಗೆ ಹೇಳ್ತಿದ್ದೆ ಒಬ್ಳು ಭಯಂಕರವಾಗಿರುವಂತ ಲೇಡಿ ನನ್ನನ್ನ ನೋಡೋದಕ್ಕೆ ಬರ್ತಿದ್ದಾಳೆ ಅಂತ. ಆದ್ರೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ಯಾಕೆಂತಂದ್ರೆ ನೀನ್ ಚಿಕ್ಕ ಹುಡುಗ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಿದ್ಯಾ ಅಂತ. ಆದ್ರೆ ಆ ಭಯಂಕರವಾಗಿರುವಂತ ಲೇಡಿ ನನ್ಗೊಂದ್ ದಿವಸ ಕಾಣಿಸಿದ್ಲು ಅಂತ ಹೇಳಿ ಒಂದಷ್ಟು ಫೋಟೋಗಳನ್ನ ಕೊಡ್ತಾಳೆ. ಆ ಫೋಟೋಗಳಲ್ಲಿ ಇವರಿಬ್ರು ಮೊದಲನೇ ಫೋಟೋನ ನೋಡಿದಾಗ ಚಿಕ್ಕ ವಯಸ್ಸಿನ ಜಾಶ್ ನ ಹಿಂದೆ ಒಂದು ವಿಚಿತ್ರ
ವಿಚಿತ್ರವಾಗಿರುವಂತ ಮಹಿಳೆ ಇರ್ತಾಳೆ. ನೋಡೋದಕ್ಕೆ ಅವಳು ತುಂಬಾ ಭಯಂಕರವಾಗಿ ಕೂಡ ಇರ್ತಾಳೆ. ಹಾಗೆ ಎರಡನೇ ಫೋಟೋ ನೋಡ್ದಾಗ್ಲೂ ಅಲ್ಲೂ ಕೂಡ ಭಯಂಕರವಾಗಿರುವಂತ ಮಹಿಳೆ ಕಾಣಿಸ್ಕೊಂಡಿರ್ತಾಳೆ. ಇದೇ ರೀತಿ ಜಾಶ್ ಎಲ್ಲೇ ಹೋದ್ರು ಆ ಲೇಡಿ ಇವನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ಲು. ಹಾಗೆ ಫೋಟೋ ತೆಗ್ದಾಗ್ಲೆಲ್ಲ ಕಾಣಿಸ್ಕೊತಿದ್ಲು. ಪ್ರತಿಯೊಂದು ಫೋಟೋದಲ್ಲೂ ಕೂಡ ಆ ಭಯಂಕರವಾಗಿರುವಂತ ಮಹಿಳೆ ಜಾಶ್ ನ ತುಂಬಾ ಹತ್ರ ಬರ್ತಿದ್ಲು. ಯಾಕೆಂತಂದ್ರೆ ಜಾಶ್ ನ ಬಾಡಿನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಅಂತ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಡಾಲ್ಟನ್ ನ ಆತ್ಮ ಕತ್ತಲೆಯ ಪ್ರಪಂಚದಲ್ಲಿ ಸಿಗಾಕೊಂಡಿದ್ಯಲ್ಲ, ಅದೇ ರೀತಿ ಜಾಶ್ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಅವನ ಆತ್ಮನು ಕೂಡ ಸಿಗಾಕೊಂಡಿತ್ತು. ಇದನ್ನೆಲ್ಲ ನೋಡಿ ಲೊರೈನ್ ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ತುಂಬಾನೇ ಹೆದರ್ಕೋಬಿಟ್ಟಿರ್ತಾಳೆ. ಆಗ ಇವಳು ಮೀಟ್ ಮಾಡಿದ್ದೆ ಎಲಿಸ್ ನ. ಎಲಿಸ್ ಜಾಶ್ ನ ಈ ಪ್ರಾಬ್ಲಮ್ ಇಂದ ಸೇವ್ ಮಾಡಿರ್ತಾಳೆ. ಅಂದ್ರೆ ಆ ಮಹಿಳೆನ ಜಾಶ್ ಇಂದ ದೂರ ಹೋಗೋ ರೀತಿ ಮಾಡಿರ್ತಾಳೆ. ಆದ್ರೆ ಜಾಶ್ಗೆ ಇದ್ಯಾವುದು ನೆನ್ಪೇ ಇರೋದಿಲ್ಲ. ಯಾಕೆಂತಂದ್ರೆ ಈ ವಿಷಯ ಎಲ್ಲ ಇವನಿಗೆ ಮತ್ತೆ ಮತ್ತೆ ನೆನಪಾಗ್ತಿದ್ರೆ ಆ ಮಹಿಳೆನು ಕೂಡ ಇವನ ಹತ್ರ ಮತ್ತೆ ಬಂದ್ಬಿಡ್ತಾಳೆ ಅಂತ ಎಲಿಸೆ ಜಾಶ್ ನ ಪ್ರಾಣನ ಕಾಪಾಡೋದಕ್ಕೆ ಅಂತ ಅವನ ಮೆಮೊರಿನ ವೈಪ್ ಮಾಡಿರ್ತಾಳೆ. ಈಗ್ಲೂ ಕೂಡ ಹೇಳ್ಬೇಕು ಅಂತಂದ್ರೆ ಜಾಶ್ ಅವನಿಗೆ ಗೊತ್ತಿಲ್ದೇನೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ತುಂಬಾನೇ ಭಯ ಪಡ್ತಾನೆ. ಅದಕ್ಕೆ ಜಾಶ್ ಫೋಟೋನ ತೆಗೆಸ್ಕೊಂಡಿರೋದನ್ನ ನೋಡಿ ಲೊರೆನ್ ಆಗ್ಲೇ ತುಂಬಾ ಶಾಕ್ ಆಗ್ತಿದ್ದು. ಹಾಗೆ ಎಲಿಸ್ ಇವನಿಗೆ ಹೇಳ್ತಾಳೆ, ನಾನು ಇದನ್ನೆಲ್ಲ ನಿನ್ಗೆ ಹೇಳಬಾರ್ದು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಈಗ ನಿನ್ ಮಗನ್ನ ಕಾಪಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನಿನ್ನ ಹತ್ರ ಆ ಕತ್ತಲೆಯ ಪ್ರಪಂಚಕ್ಕೆ ಹೋಗುವಂತ ಶಕ್ತಿ ಇದೆ. ಅಲ್ಲಿಗೆ ಹೋಗಿ ನೀನು ನಿನ್ ಮಗನ್ನ ಕಾಪಾಡಿ ಕರ್ಕೊಂಡ್ ಬರ್ಬೇಕು. ಅವನ ಹತ್ರ ಈಗ ಟೈಮ್ ತುಂಬಾ ಕಮ್ಮಿ ಇದೆ ಅಂತ. ಎಲಿಸ್ಗೆ ಈಗ ಪ್ರಪಂಚಕ್ಕೆ ಹೋಗುವಂತ ಶಕ್ತಿ ಇರೋದಿಲ್ಲ, ಯಾಕೆಂದ್ರೆ ಇವಳಿಗೆ ವಯಸ್ಸಾಗಿರುತ್ತೆ. ಅದಕ್ಕೆ ಜಾಶ್ ಕೂಡ ಸರಿ ಅಂತ ಹೇಳಿ ಒಪ್ಕೋತಾನೆ. ನಂತರ ಜಾಶ್ ನ ಕೂರಿಸಿ ಎಲಿಸ್ ಒಂದು ಡಿವೈಸ್ ಅನ್ನ ಆನ್ ಮಾಡಿ ಈ ಡಿವೈಸ್ ನ ಸೌಂಡ್ ಮೇಲೆ ಮಾತ್ರ ಫೋಕಸ್ ಮಾಡು ಅಂತ ಹೇಳ್ತಾಳೆ. ಇವನು ಕೂಡ ಕಣ್ಮುಚ್ಕೊಂಡು ಫೋಕಸ್ ಅನ್ನ ಮಾಡ್ತಿರ್ಬೇಕಾದ್ರೆ ನಿನ್ ಕೈಲಿ ಆಗುತ್ತೆ, ಕತ್ತಲೆಯ ಪ್ರಪಂಚಕ್ಕೆ ಹೋಗ್ಬೋದು ಅಂತ ಇವಳು ಮೋಟಿವೇಟ್ ಮಾಡ್ತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಇವನು ಕಣ್ಣನ್ನ ಬಿಟ್ಟಾಗ ಇದೆಲ್ಲ ಬರೀ ಸುಳ್ಳು ಅಂತ ಅನ್ಕೋತಿರ್ತಾನೆ. ಆದ್ರೆ ನಂತರ ಇವನಿಗೆ ಗೊತ್ತಾಗುತ್ತೆ ಇವನ್ ನಿಜವಾಗ್ಲೂ ಆ ಕತ್ತಲೆಯ ಪ್ರಪಂಚ ಅಂದ್ರೆ ಆತ್ಮಗಳ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ. ಆಗ ಎಲ್ಲಿಸ್ ಹೇಳ್ತಾಳೆ, ನನ್ನ ವಾಯ್ಸ್ ನಿನ್ಗೆ ಗೈಡ್ ಮಾಡುತ್ತೆ, ಹೋಗು ಡಾಲ್ಟನ್ ನ ಹುಡುಕು ಅಂತ. ಇವನು ಕೂಡ ಒಂದು ಲ್ಯಾಂಟರ್ನ್ ನ ಸಹಾಯದಿಂದ ಆ ಕತ್ಲೆಯಲ್ಲಿ ಡಾಲ್ಟನ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಒಂದು ಜಾಗದಲ್ಲಿ ಇವನಿಗೆ ಡಾಲ್ಟನ್ ಕಾಣಿಸ್ತಾನೆ, ಆದ್ರೆ ಅವನ ಅಲ್ಲಿಂದ ಓಡಂಟೋಗ್ತಾನೆ. ಹೀಗೆ ಇವನು ಮುಂದೆ ನೋಡಿದಾಗ ಇವರು ಬಿಟ್ಟು ಬಂದಿರುವಂತ ಹಳೆಯ ಮನೆ ಇರುತ್ತೆ. ಅಂದ್ರೆ ಮೊದಲನೇ ಸಲ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಎಲ್ಲ ಶುರು ಆಯ್ತಲ್ಲ ಆ ಮನೆ. ನಂತರ ಇವನು ಮನೆಯ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಒಂದು ಲೇಡಿಯ ಆತ್ಮನ ನೋಡ್ತಾನೆ. ಅವರನ್ನ ಮಾತಾಡ್ಸೋದಕ್ಕೆ ಅಂತ ಫಾಲೋ ಮಾಡ್ಕೊಂಡ್ ಬಂದಾಗ ಒಂದು ರೂಮ್ಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಮತ್ತೊಬ್ಳು ಲೇಡಿ ಅಳ್ತಾ ನಿಂತಿರ್ತಾಳೆ. ಇವನು ಅವರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಹಿಂದೆ ಒಬ್ಬ ಹುಡುಗ ಓಡೋಗ್ತಾನೆ. ಆ ಕಡೆ ತಿರುಗಿ ಈ ಕಡೆ ತಿರ್ಗೋಷ್ಟರಲ್ಲಿ ಆ ಲೇಡಿನೂ ಕೂಡ ಮಾಯ ಆಗೋಗಿರ್ತಾಳೆ. ಹೀಗೆ ಇವನು ಡಾಲ್ಟನ್ ನ ಹುಡುಕಾಡ್ತಿರ್ಬೇಕಾದ್ರೆ ವಿಜಲ್ ನ ಸೌಂಡ್ ಕೇಳಿಸುತ್ತೆ. ಅದಕ್ಕೆ ಕೆಳಗಡೆ ಬಂದು ನೋಡಿದ್ರೆ ಒಂದು ಫ್ಯಾಮಿಲಿ ಅವರು ಅಲ್ಲಿ ಕುಂತಿರ್ತಾರೆ. ಆದ್ರೆ ಅವ್ರು ಯಾರು ಕೂಡ ಒಂದು ಸಣ್ಣ ಮೂವ್ಮೆಂಟ್ ಅನ್ನು ಕೂಡ ಮಾಡ್ತಿರೋದಿಲ್ಲ. ಅದಕ್ಕೆ ಆಶ್ಚರ್ಯದಿಂದ ಇವನು ಅವರನ್ನ ನೋಡಿದಾಗ ತುಂಬಾ ಭಯ ಆಗಿ ಅಲ್ಲಿಂದ ಮುಂದೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಒಬ್ಳು ಹುಡುಗಿ ಗನ್ನನ್ನ ಹಿಡ್ಕೊಂಡು ಕುಂತಿರ್ತಾಳೆ. ಅವಳನ್ನು ಕೂಡ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಒಂದು ಸೌಂಡ್ ಕೇಳಿಸ್ತು ಅಂತ ಮುಂದೆ ಬಂದು ನೋಡಿದ್ರೆ ಗನ್ ಹಿಡ್ಕೊಂಡಿದ್ದಂತ ಆ ಹುಡುಗಿ 3 ಜನ ಇದ್ದಂತ ಆ ಫ್ಯಾಮಿಲಿ ಅವರನ್ನ ಸಾಯಿಸ್ಬಿಟ್ಟಿರ್ತಾಳೆ. ಇದನ್ನ ಇವನು ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವರೆಲ್ಲರೂ ಇವನನ್ನ ಹೆದರ್ಸ್ಬಿಡ್ತಾರೆ. ಅದಕ್ಕೆ ಇವನು ಅಲ್ಲಿಂದ ಮುಂದೆ ಮೇಲೆ ಬಂದಾಗ ಒಂದು ರೆಡ್ ಡೋರ್ ಕಾಣಿಸುತ್ತೆ. ಅದೇ ಸಮಯಕ್ಕೆ ಒಂದು ಆತ್ಮ ಬಂದು ಇವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಇದು ಮಾಮೂಲಿ ಪ್ರಪಂಚದಲ್ಲಿರುವಂತ ಎಲಿಸ್ಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಅದರ ಜೊತೆ ಫೈಟ್ ಮಾಡುವಂತ ಜಾಶ್ಗೆ ಮೋಟಿವೇಟ್ ಮಾಡ್ತಿರ್ತಾಳೆ. ಅದಕ್ಕೆ ಜಾಶ್ ಕೂಡ ಅದನ್ನ ದೂರಕ್ಕೆ ತಳ್ದಾಗ ಅದು ಅಲ್ಲಿಂದ ಮಾಯ ಆಗೋಗುತ್ತೆ. ನಂತರ ಆ ರೆಡ್ ಡೋರ್ ನ ಒಳಗಡೆ ಎಂಟರ್ ಆಗ್ತಾನೆ. ಆ ಜಾಗದಲ್ಲಿ ಡಾಲ್ಟನ್ ಬಿಡಿಸಿರುವಂತ ಚಿತ್ರಗಳ ತರನೇ ತುಂಬಾ ವಸ್ತುಗಳೆಲ್ಲ ಇರ್ತವೆ. ಆಗ ಜಾಗದಲ್ಲಿ ಡಾಲ್ಟನ್ ಅಳ್ತಿರ್ತಾನೆ. ಆದ್ರಿಂದ ಸೌಂಡ್ ಅನ್ನ ಕೇಳಿಸ್ಕೊಂಡು ಇವನು ಮುಂದೆ ಬಂದು ನೋಡಿದ್ರೆ ಡಾಲ್ಟನ್ ಅಲ್ಲೇ ಇರ್ತಾನೆ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಆದ್ರೆ ಡಾಲ್ಟನ್ ಬಂದಿ ಆಗಿರ್ತಾನೆ. ಆದ್ರಿಂದ ಅವನನ್ನ ಬಿಡಿಸ್ತಿರ್ಬೇಕಾದ್ರೆ ನೋಡ್ತಾನೆ ಆ ರೆಡ್ ಫೇಸ್ ಡೀಮನ್ ಕೂಡ ಇಲ್ಲೇ ಇರುತ್ತೆ. ಪಪೆಟ್ ಗಳನ್ನ ಅಂದ್ರೆ ಗೊಂಬೆಗಳನ್ನ ಮಾಡ್ತಿರುತ್ತೆ. ಆದ್ರಿಂದ ಇವನು ಡಾಲ್ಟನ್ ಗೆ ಧೈರ್ಯ ಹೇಳಿ ಕಾಲಿನ ಚೈನ್ ಅನ್ನ ಬಿಡಿಸ್ತಾನೆ. ಆದ್ರೆ ಆ ಡೀಮನ್ ಕೂಡ ಇವರನ್ನೇ ನೋಡ್ತಿರುತ್ತೆ. ಆಗ ಅದು ಸಡನ್ ಆಗಿ ಬಂದು ಜಾಶ್ ನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಅಂತ ನೋಡ್ತಿರುತ್ತೆ. ಇದು ಜಾಶ್ ನ ಫಿಸಿಕಲ್ ಬಾಡಿ ಮೇಲೂ ಕೂಡ ಎಫೆಕ್ಟ್ ಆಗ್ತಿರುತ್ತೆ. ನಂತರ ಜಾಶ್ ಹಾಗೆ ಡಾಲ್ಟನ್ ಅದರಿಂದ ತಪ್ಪಿಸ್ಕೊಂಡು ಮುಂದೆ ಬಂದು ಈ ಮನೆಯಿಂದನೇ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ತಾರೆ. ಇದು ಎಲಿಸ್ಗೂ ಕೂಡ ಗೊತ್ತಾಗುತ್ತೆ ಅವರಿಬ್ರು ಹೊರಗಡೆ ಬರ್ತಿದ್ದಾರೆ ಅಂತ. ಹೀಗೆ ಇವರಿಬ್ರು ಅಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಅಲ್ಲಿರುವಂತ ಕೆಟ್ಟ ಆತ್ಮಗಳೆಲ್ಲ ಇವರ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ. ಇದೆಲ್ಲ ಜಾಶ್ ನ ಫಿಸಿಕಲ್ ಬಾಡಿ ಮೇಲೂ ಕೂಡ ಎಫೆಕ್ಟ್ ಆಗ್ತಿರುತ್ತೆ. ಹಾಗೆ ಇವರೆಲ್ಲರೂ ಇರುವಂತ ಮನೆಯಲ್ಲಿ ಲೈಟ್ ಗಳು ಆಫ್ ಆಗೋಗ್ತವೆ. ಇವರಿಬ್ರು ಹೊರಗಡೆ ಬರ್ತಿರ್ಬೇಕಾದ್ರೆ ರಿನೈನ ವಾಯ್ಸ್ ಕೇಳಿಸುತ್ತೆ. ಆದ್ರಿಂದ ಎಲ್ಲಾ ಆತ್ಮಗಳಿಂದ ತಪ್ಪಿಸ್ಕೊಂಡು ಅವಳ ವಾಯ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಇವರಿರುವಂತ ಮನೆಯಲ್ಲಿ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಕೇಳಿಸ್ತಿರ್ತವೆ. ಅದಕ್ಕೆ ಚೆಕ್ ಮಾಡೋದಕ್ಕೆ ಅಂತ ಸ್ಪೆಕ್ಸ್ ಹೋದಾಗ ಒಂದು ಡ್ರಾಯರ್ ಓಪನ್ ಆಗಿರುತ್ತೆ. ಅದನ್ನ ಕ್ಲೋಸ್ ಮಾಡೋದಕ್ಕೆ ಅಂತ ಹೋದಾಗ ಒಂದು ಕೈ ಅಟ್ಯಾಕ್ ಮಾಡ್ಬಿಡುತ್ತೆ. ಡಾಲ್ಟನ್ ಸೇಫ್ ಆಗಿದ್ದಾನ ಅಂತ ಇವರು ನೋಡೋದಕ್ಕೆ ಬಂದಾಗ ಕೆಟ್ಟ ಆತ್ಮಗಳೆಲ್ಲ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು
ಮಾಡ್ತವೆ. ಅಂದ್ರೆ ಕತ್ತಲೆಯ ಪ್ರಪಂಚದಲ್ಲಿರುವಂತ ಆ ಆತ್ಮಗಳೆಲ್ಲ ಇಲ್ಲಿಗೆ ಬರ್ತಿದಾವೆ ಅಂತ. ಈ ಕಡೆ ಇವರಿಬ್ರು ರಿನಾಯ್ ವಾಯ್ಸ್ ಅನ್ನ ಫಾಲೋ ಮಾಡ್ಕೊಂಡು ಈಗ ಇವರು ಪ್ರೆಸೆಂಟ್ ನಲ್ಲಿರುವಂತ ಮನೆ ಹತ್ರ ಬರ್ತಾರೆ. ಆದ್ರೆ ಇವರ ಜೊತೆ ರೆಡ್ ಫೇಸ್ ಡೀಮನ್ ಕೂಡ ಬಂದ್ಬಿಟ್ಟಿರುತ್ತೆ. ಅದು ಡಾಲ್ಟನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಈ ಕಡೆ ಜಾಶ್ ಇರುವಂತ ಜಾಗಕ್ಕೆ ಇವನು ಚಿಕ್ಕವನಿರ್ಬೇಕಾದ್ರೆ ಒಂದು ಭಯಂಕರವಾಗಿರುವಂತ ಲೇಡಿ ಇವನಿಗೆ ಕಾಣಿಸ್ಕೊತಿದ್ಲಲ್ಲ, ಆ ಲೇಡಿ ಇಲ್ಲೂ ಕೂಡ ಇವನಿಗೆ ಕಾಣಿಸ್ಕೊತಾಳೆ. ಆದ್ರೆ ಜಾಶ್ ಮಾತ್ರ ಅವಳನ್ನ ನೋಡಿ ಹೆದರ್ಕೊಳ್ಳೋದಿಲ್ಲ. ನನ್ನನ್ನ ಬಿಟ್ಟು ಹೊಟ್ಟೋಗು, ನಿನ್ ಕಂಡ್ರೆ ನಾನೇನ್ ಹೆದರ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾನೆ. ಈ ಕಡೆ ಮನೆ ಒಳಗಡೆ ಎಲ್ಲಾ ಆತ್ಮಗಳು ಇವರನ್ನ ಸುತ್ತುವರೆದು ಬಿಟ್ಟಿರ್ತವೆ. ಇವನು ಆ ಭಯಂಕರವಾಗಿರುವಂತ ಲೇಡಿಗೆ ಹೇಳ್ತಾನೆ, ನನ್ನ ಬಿಟ್ಟು ಇಲ್ಲಿಂದ ಹೊಟ್ಟೋಗು ಅಂತ. ಅದು ಹೋಗ್ತಿದ್ದಂಗೆನೆ ಇವನಿಗೆ ಎಚ್ಚರ ಆಗುತ್ತೆ. ಈ ಕಡೆ ಡಾಲ್ಟನ್ ಕೂಡ ಅವನ ಬಾಡಿ ಒಳಗಡೆ ಮತ್ತೆ ವಾಪಸ್ ಬರ್ತಾನೆ. ಇವನು ಕೋಮಾದಿಂದ ಹೊರಗಡೆ ಬಂದಿರೋದ್ರಿಂದ ಲೊರೈನ್ ಗಂತೂ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಹಾಗೆ ಆತ್ಮಗಳು ಕೂಡ ಇಲ್ಲಿಂದ ಹೊಟ್ಟೋಗಿರ್ತವೆ. ಅಂದ್ರೆ ಜಾಶ್ ಹಾಗೆ ಡಾಲ್ಟನ್ ಆ ಆತ್ಮಗಳ ಪ್ರಪಂಚದಿಂದ ಸೇಫ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಎಲಿಸ್ ಹಾಗೂ ಅವಳ ಟೀಮ್ ನವರು ಹೋಗೋದಕ್ಕೆ ರೆಡಿ ಮಾಡ್ಕೋತಿರ್ತಾರೆ. ಈ ಕಡೆ ಡಾಲ್ಟನ್ ತುಂಬಾ ಹಸುವಾಗಿ ಊಟ ಮಾಡ್ತಿರ್ತಾನೆ. ಆಗ್ಲೇ ಲೊರೈನ್ ಜಾಶ್ಗೆ ಒಂದಷ್ಟು ಫೋಟೋಗಳನ್ನ ಕೊಟ್ಟಿದ್ಲಲ್ಲ, ಆ ಫೋಟೋಗಳನ್ನ ಇವನು ಎಲಿಸ್ಗೆ ಕೊಟ್ಬಿಡ್ತಾನೆ. ಆಗ ಅವನನ್ನ ನೋಡಿ ಇವಳಿಗೆ ಡೌಟ್ ಶುರು ಆಗುತ್ತೆ. ಅದಕ್ಕೆ ಕ್ಯಾಮ್ರಾದಿಂದ ಅವನ ಫೋಟೋನ ತೆಗಿತಾಳೆ. ಇದರಿಂದ ಜಾಶ್ಗೆ ತುಂಬಾ ಕೋಪ ಬಂದು ಎಲಿಸ್ ನ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಜಾಶ್ ಕಿರ್ಚಾಡ್ತಿರುವಂತ ಶಬ್ದನ ಕೇಳಿ ರಿನಾಯ್ ಮೇಲೆ ಬಂದು ನೋಡಿದ್ರೆ ಎಲಿಸ್ ಸತ್ತೋಗಿರ್ತಾಳೆ. ಹಾಗೆಲ್ಲಿ ಜಾಶ್ ಕೂಡ ಇರೋದಿಲ್ಲ. ಆದ್ರಿಂದ ಇವಳು ಜಾಶ್ ನ ಹುಡ್ಕೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವನು ಸಿಗೋದೇ ಇಲ್ಲ. ನಂತರ ಇವಳು ಎಲಿಸ್ ಫೋಟೋ ತೆಗ್ದಿರೋಂತ ಕ್ಯಾಮ್ರಾನ ನೋಡಿದಾಗ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಜಾಶ್ ಫೋಟೋಗಳನ್ನ ಕೊಡ್ತಿರ್ಬೇಕಾದ್ರೆ ಇವಳು ಗಮನಿಸಿರ್ತಾಳೆ, ಇವನ ಕೈ ತುಂಬಾ ವಯಸ್ಸಾಗಿರುವಂತ ಒಬ್ಳು ಮಹಿಳೆ ಕೈ ತರ ಇರುತ್ತೆ. ಅದಕ್ಕೆ ಫೋಟೋ ತೆಗ್ದಿದ್ದು ನೋಡಿದ್ರೆ ಆ ಕ್ಯಾಮ್ರಾದಲ್ಲಿ ಜಾಶ್ ನ ಫೋಟೋ ಇರೋದಿಲ್ಲ, ಆ ಭಯಂಕರವಾಗಿರುವಂತ ಮಹಿಳೆಯ ಫೋಟೋ ಇರುತ್ತೆ. ಅಂದ್ರೆ ಜಾಶ್ ಇನ್ನು ಕೂಡ ಆ ಕತ್ತಲೆಯ ಪ್ರಪಂಚದಲ್ಲೇ ಸಿಗಾಕೊಂಡಿದ್ದಾನೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮುಂದೆ ಏನೇನೆಲ್ಲ ಆಯ್ತು, ಜಾಶ್ ಆ ಪ್ರಪಂಚದಿಂದ ಹೊರಗಡೆ ಬನ್ನೋ ಇಲ್ವೋ, ಬಂದ್ರು ಹೇಗ್ ಬಂದ, ಏನೇನೆಲ್ಲ ನಡೀತು ಅಂತ ಪಾರ್ಟ್ 2, 3, 4, 5, 6 ವರ್ಗು ತೋರಿಸಿದ್ದಾರೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಪಾರ್ಟ್ ಗಳನ್ನ ಮಾಡ್ಬೇಕು ಬೇಡವೋ ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋ ಜೊತೆಗೆ.